ಬೆಂಗಳೂರಿನ ಬಿಡದಿ ಬಳಿ ನಕಲಿ ಔಷಧಿ ಘಟಕ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳಿಂದ ಮೀಟಿಂಗ್. ಗೃಹ ಇಲಾಖೆಯ ಮೊರೆ ಹೋಗೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಡ್ರಗ್ಸ್ ಆಕ್ಟ್ನ ಅಡಿ ತನಿಖೆಗೆ ಅವಕಾಶ ಇಲ್ಲ. ದೂರಿನ ಆಧಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವ ಅವಕಾಶ ಇದೆ. ಔಷಧಿಗಳ ನೈಜತೆ ಪರಿಶೀಲನೆ ವಿಚಾರಣೆಗೆ ಅನುಮತಿಗೆ ಮನವಿಯನ್ನ ಸಲ್ಲಿಸಲಿದೆ. ಮೇಲ್ನೋಟಕ್ಕೆ ಕಂಡುಬಂದಂತಹ ಮಾಹಿತಿಗಳ ಕುರಿತಾಗಿ ಎಸ್ಐಟಿ ಚರ್ಚೆಯನ್ನ ನಡೆಸಿದೆ. ಆಸ್ಪತ್ರೆ ಹಾಗೂ ಮೆಡಿಕಲ್ಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಎಸ್ಐಟಿ ತಯಾರಿ ಕೂಡ ಮಾಡಿಕೊಳ್ತಾ ಇದೆ. ಐಪಿಎಸ್ ಅಧಿಕಾರಿಗಳಾದ ವಂಶಿಕೃಷ್ಣ, ಶಿವಪ್ರಕಾಶ್ ಡಿ, ಲೋಕೇಶ್ ಜಗಲಾಸರ್ ತಂಡ ತನಿಖೆ ಮಾಡ್ತಾ ಇರೋದು. ನಕಲಿ ಔಷಧಿ ಘಟಕ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಕ್ರಮಕ್ಕೆ ಯೋಚನೆ ಅನ್ನೋದರ ಕುರಿತಾಗಿ ಗೃಹ ಇಲಾಖೆ ಮೊರೆ ಹೋಗಬೇಕಾ ಬೇಡವಾ ಅನ್ನೋದರ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.